ಈ ಒಂದು ಟಿ ವಿನ ತೊಗೊಂಬಂದು ಕಸ್ಟಮರ್ ಪ್ಲೇಸಲ್ಲೇ ನಾವು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಒಂದು ತೋಶಿಬಾ 55 ಇಂಚಸ್ ಟಿ ವಿ. ಈ ಟಿ ವಿ ಬಂದು ಕಸ್ಟಮರ್ಗೆ ನೀವು ಹೊಸ್ದಾಗಿ ಇನ್ಸ್ಟಾಲ್ ಮಾಡಿಕೊಡ್ಲಿಕ್ಕೆ ಅಂಥೇಳಿ ಬಂದಿದ್ದೀವಿ. ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಅನ್ಬಾಕ್ಸಿಂಗ್ಗೆ ತೇರ ಅಂತನ್ನೆಲ್ಲ ತೆಗಿತಾ ಇದ್ದೀವಿ. ತೆಗೆದುಬಿಟ್ಟು ಆದಮೇಲೆ ನೋಡೋಣ ಯಾವ ಥರ ಒಂದು ಪ್ರಾಡಕ್ಟು ಎಷ್ಟು ಕ್ವಾಲಿಟಿ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಾಕ್ಸಿಂಗ್ ಎಲ್ಲ ತೆಗೆಯೋದು ಸುಮ್ಮನೆ ಸ್ವಲ್ಪ ಕಷ್ಟ ಇರ್ತದೆ, ಹುಷಾರಾಗಿ ತೆಗಿಬೇಕು. ಆಲ್ಮೋಸ್ಟ್ ಅಲ್ಲಿ ಕಸ್ಟಮರ್ ಪ್ಲೇಸ್ಗಳಲ್ಲಿ ಟೆಕ್ನಿಷಿಯನ್ನೇ ಆ ಒಂದು ಟಿ ವಿಗಳನ್ನ ರಿಮೂವ್ ಮಾಡಬೇಕು. ಓಪನ್ ಮಾಡಿದೆ ನೋಡಿ. ಈ ಒಂದು ಟಿ ವಿ ಬಂದು 55 ತೋಶಿಬಾ. ಬಿಲ್ಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಏನಾದರೂ ಡ್ಯಾಮೇಜ್ ಇದೆಯಾ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ. ಏನಾದರೂ ಡ್ಯಾಮೇಜ್ ಅಂತ ಕಂಡ್ರೆ ಟಿ ವಿನ ವಾಪಸ್ ಕಳಿಸೋಂಥ ಪ್ರೋಗ್ರಾಮಲ್ಲಿ ಇಟ್ಕೊತೀವಿ. ಎಲ್ಲ ಚೆನ್ನಾಗಿದೆ, ಯಾವುದೇ ಡ್ಯಾಮೇಜ್ ಏನು ಕಾಣ್ತಾ ಇಲ್ಲ. ವೆರಿ ಗುಡ್ ಆ್ಯಂಡ್ ಫೈನ್ ಆಗಿದೆ. ಓಕೆ, ಇವಾಗ ಅದನ್ನು ಇನ್ಸ್ಟಾಲ್ ಮಾಡೋಂಥ ಟೈಮ್ ಬಂದಿದೆ. ಇನ್ಸ್ಟಾಲ್ ಮಾಡೋಣ. ಥ್ಯಾಂಕ್ ಯು. ಟಿ ವಿನ ಇನ್ಸ್ಟಾಲ್ ಮಾಡಾಗಿದೆ. ಈಗ ಆನ್ ಮಾಡಿ ಒಂದು ಟೈಮ್ ನೋಡೋಣ. ಏನಾದರೂ ಇಶ್ಯೂ ಇದ್ದರೆ ಕಂಪ್ಲೇಂಟ್ನ ಕ್ಲಿಯರ್ ಮಾಡೋಣ. ಓಕೆ, ಅನ್ನೋದಿದೆ. ಆನ್ ಆಯಿತು ಟಿ ವಿ. ತೋಶಿಬಾ ಇದು ಗೂಗಲ್ ಟಿ ವಿ. ಇದೆಲ್ಲ ಗೂಗಲ್ ಟಿ ವಿ ಅವ್ರ ಪ್ರೊಸೆಸ್ಸು ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದರದ್ದು ಒಂದು ಮಾಡೆಲ್ ನಂಬರ್, ಸೀರಿಯಲ್ ನಂಬರು ಬಂದುಬಿಟ್ಟು ನೋಡಿ. ಟಿ ವಿನ ಈ ಥರ ಇನ್ಸ್ಟಾಲ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಆಲ್ ಟೆಕ್ನಿಷಿಯನ್ಸ್ ಮಾಡ್ತಾರೆ, ನೀವು ಅದನ್ನು ನೋಡ್ಬೋದು.